ಎಲ್ಲರಿಗೂ ನಮಸ್ಕಾರ. ಕರ್ಪೂರದಿಂದ ಒಬ್ಬ ವ್ಯಕ್ತಿಯ ಗ್ರಹ ದೋಷಗಳು, ವಾಸ್ತು ದೋಷಗಳು ಮತ್ತು ಕಾಲಸರ್ಪ ಯೋಗದಂತಹ ಅನೇಕ ದೋಷಗಳಿಂದ ಮುಕ್ತಿ ಪಡೆಯಬಹುದು. ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಕರ್ಪೂರದ ಬಳಕೆಯು ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಸನಾತನ ಧರ್ಮದಲ್ಲಿ ಕರ್ಪೂರವನ್ನು ಪವಿತ್ರ ಎಂದು ಪರಿಗಣಿಸಲಾಗಿದೆ. ಕರ್ಪೂರವನ್ನು ಆರತಿ ಮತ್ತು ಹವನದಲ್ಲಿ ಬಳಸಲಾಗುತ್ತದೆ. ವೈದಿಕೀಯ ಜ್ಯೋತಿಷ್ಯದಲ್ಲಿ ಕರ್ಪೂರದ ಅನೇಕ ಪರಿಹಾರಗಳನ್ನು ಸಹ ಹೇಳಲಾಗಿದೆ. ಈ ಕ್ರಮಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಗ್ರಹದೋಷ, ವಾಸ್ತುದೋಷ ಮತ್ತು ಕಾಲಸರ್ಪ ದೋಷಗಳಿಂದ ಮುಕ್ತಿ ಪಡೆಯಬಹುದು. ಅಲ್ಲದೆ ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಪತಿ ಪತ್ನಿಯರ ಸಂಬಂಧದಲ್ಲಿ ಮಾಧುರ್ಯವಿಲ್ಲದಿದ್ದರೆ ಅಥವಾ ಬಿರುಕಾಗಿದ್ದರೆ ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಇಡುವುದು ಸೂಕ್ತ. ಇದರಿಂದ ಪತಿ ಪತ್ನಿಯರ ಬಾಂಧವ್ಯ ಮಧುರವಾಗತೊಡಗುತ್ತದೆ. ನೀವು ಕೆಟ್ಟ ಕನಸುಗಳನ್ನು ಹೊಂದಿದ್ದರೆ ಅಥವಾ ಮಲಗುವಾಗ ಭಯಗೊಂಡರೆ ಮಲಗುವ ಕೋಣೆಯಲ್ಲಿ ಕರ್ಪೂರವನ್ನು ಸುಟ್ಟು ಹಾಕಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅನೇಕ ಬಾರಿ ವ್ಯಕ್ತಿಯ ಜಾತಕದಲ್ಲಿ ಪಿತೃದೋಷ ಅಥವಾ ಕಾಲಸರ್ಪ ದೋಷವಿದ್ದರೆ ಅವನ ಪ್ರಗತಿಯು ನಿಲ್ಲುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಕಾಲಸರ್ಪ ದೋಷವು ರಾಹು ಮತ್ತು ಕೇತು ಗ್ರಹಗಳಿಂದ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಈ ದೋಷಗಳನ್ನು ತೊಡೆದು ಹಾಕಲು ಬೆಳಿಗ್ಗೆ, ಸಂಜೆ ಮತ್ತು ರಾತ್ರಿಯಲ್ಲಿ ದಿನಕ್ಕೆ 3 ಬಾರಿ ಕರ್ಪೂರವನ್ನು ಸುಡಬೇಕು. ಶನಿ ದೋಷವನ್ನು ಹೋಗಲಾಡಿಸಲು ಸ್ನಾನದ ನೀರಿಗೆ ಕೆಲವು ಹನಿ ಕರ್ಪೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಸೇರಿಸಿ ಶನಿವಾರ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ. ಅಲ್ಲದೆ ರಾಹುಕೇತು ಕೂಡ ತೊಂದರೆ ಕೊಡುವುದಿಲ್ಲ. ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಉರಿಸುವುದರಿಂದ ಮನೆಯ ವಾತಾವರಣವು ಪರಿಶುದ್ಧವಾಗಿರುತ್ತದೆ ಎಂದು ಜ್ಯೋತಿಷ್ಯಗಳು ನಂಬುತ್ತಾರೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಕರ್ಪೂರ ಸಹ ಸಹಕಾರಿ. ಇದು ಸಕಾರಾತ್ಮಕತೆಯನ್ನ ತರುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ತರುತ್ತದೆ. ಕರ್ಪೂರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಅಥವಾ ವಾಸ್ತು ದೋಷವಿರುವ ಯಾವುದೇ ಸ್ಥಳದಲ್ಲಿ ದೋಷಗಳಿಂದ ಮುಕ್ತಗೊಳಿಸಲು ಬಳಸಲಾಗುತ್ತದೆ. ಒಂದು ಬಟ್ಟಲಿನಲ್ಲಿ ಕೆಲವು ಕರ್ಪೂರದ ತುಂಡುಗಳನ್ನು ಇರಿಸಿದ ನಂತರ ದೋಷದ ಸ್ಥಳದಲ್ಲಿ ಇರಿಸಿ. ಕೆಲವೇ ದಿನಗಳಲ್ಲಿ ಕರ್ಪೂರದ ತುಂಡುಗಳು ಮುಗಿದ ನಂತರ ಅದರಲ್ಲಿ ಹೊಸ ಕರ್ಪೂರದ ತುಂಡುಗಳನ್ನು ಹಾಕಿ. ಹೀಗೆ ಮಾಡುವುದರಿಂದ ಕ್ರಮೇಣ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆತಂದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.